ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇದು ಶನಿವಾರದ ವ್ಲಾಗ್ ಆಗಿದೆ. ಆಷಾಢದಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡೋದ್ರಿಂದ ಏನೋ ವಿಶೇಷವಾಗಿ ನಾವು ಅಂದ್ಕೊಂಡಿದ್ದಾಗುತ್ತೆ, ಏನೋ ಒಂದು ವಿಶೇಷವಾದ ಫಲ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ನೋಡೋದಕ್ಕೆ ಅಮ್ಮನ ದರ್ಶನಕ್ಕೋಸ್ಕರ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಎಲ್ಲ ಕಡೆಯಿಂದನೂ ಬರ್ತಾರೆ. ಇನ್ನು ನಾವು ಇಲ್ಲಿದ್ದು ಹೋಗಲಿಲ್ಲ ಅಂತಂದರೆ ಸರಿಯಾಗುತ್ತಾ? ನಾವು ಹೋಗಲೇಬೇಕಲ್ವ ಅನ್ನೋದಕ್ಕಿಂತ ನಾವು ಹೋಗಲಿಲ್ಲ, ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ ಅದು. ಹಾಗಾಗಿ ಶುಕ್ರವಾರ ಹೋಗೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ ಆಷಾಢ ಶುಕ್ರವಾರ ಅಂತೇಳ್ಬಿಟ್ಟು ನಾವು ಶನಿವಾರ ಬೆಳಿಗ್ಗೆನೇ ಹೋದ್ವಿ. ಬೆಳಿಗ್ಗೆನೇ ಅಂತಂದರೆ ಸುಮಾರು ಒಂದು 6 ಗಂಟೆಗೆಲ್ಲ ನಾವು ಮನೆ ಬಿಟ್ವಿ. ಏಕೆಂದರೆ ಬಸ್ಸು ಸ್ಟಾರ್ಟ್ ಆಗೋದೇ ಸಿಟಿ ಬಸ್ಸು ಆವಾಗ. ಹಾಗಾಗಿ ಹೋದ್ವಿ. ಏನೋ ಒಂಥರ ಅಮ್ಮನ ನೋಡೋಕ್ಕೆ ಹೋಗೋದೇ ಒಂದು ಖುಷಿ ಅಲ್ವಾ. ನನ್ನ ಮಗಳು ನಾನಿನ್ನೂ ಕರ್ಕೊಂಡು ಹೋಗಿರಲಿಲ್ಲ, ನನ್ನ ತಂಗಿ ಬಂದಿದ್ಲು. ಹಂಗಾಗಿ ನನ್ನ ತಂಗಿ ನಾನು ಹೋದ್ವಿ. ಹೋಗೋದಕ್ಕೆ ಒಂಥರ ಎಕ್ಸೈಟ್ಮೆಂಟ್. ಅಲ್ಲಿಗೆ ಹೋಗ್ತೀವಿ ಅಂತಂದರೆ ಏನೋ ಒಂಥರ ಖುಷಿ ಇರುತ್ತೆ. ಇನ್ನು ಮೈಸೂರು ಮೇಲ್ಗಡೆಯಿಂದ, ಬೆಟ್ಟದ ಮೇಲ್ಗಡೆಯಿಂದ ಈ ರೀತಿ ಕೆಳಗಡೆ ಮೈಸೂರು ವ್ಯೂ ಈ ಥರ ಚೆನ್ನಾಗಿರುತ್ತೆ. ಓನ್ ವೆಹಿಕಲ್ಸಲ್ಲಿ ನೋಡಿದ್ರೆ ನಿಂತ್ಕೊಂಡೆಲ್ಲ ನೋಡ್ಕೊಂಡು ಹೋಗ್ಬೋದು, ಬಟ್ ಹಾಗಲ್ಲ. ಹಾಗಾಗಿ ನಾವೇನಿಲ್ಲಿ 2000 ಟಿಕೆಟ್ ಎಲ್ಲ ಏನು ದರ್ಶನ ಇಲ್ಲ, ಮಾಮೂಲಿ ಧರ್ಮ ದರ್ಶನಕ್ಕೆ ಹೋದ್ವಿ. ಬೆಳಗ್ಗೆ ಅಷ್ಟು ಬೇಗ ಹೋಗಿದ್ದರಿಂದ ಅಷ್ಟೊಂದು ರಶ್ ಏನು ಇರಲಿಲ್ಲ ನಮಗೆ. ಮಂಜು ನೋಡಿ ಹೆಂಗೆ, ನಾವು ಬೆಟ್ಟದ ಮೇಲೆ ಹತ್ತದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ನಾವು 7 ಗಂಟೆ ಆಗಿತ್ತು. 7 ಗಂಟೆ ಆದ್ರೂ ಮಂಜು ಮೇಲ್ಗಡೆ ಹೋಗಿದ್ದಲ್ವಾ, ಮಂಜು ಆ ರೀತಿ ಮಂಜು ಬಿದ್ದಿರುತ್ತೆ. ಇನ್ನು ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. 7:15 ದರ್ಶನಕ್ಕೆ ಬಿಟ್ಟಿದ್ದು. ಸ್ವಲ್ಪ ರಶ್ಶೇ ಇತ್ತು. ರಶ್ ಅಂತಂದರೆ ನಮಗೂ ಸಲ ಹೋದಾಗಲೇ ಒಂಥರ ಬಿಟ್ಟಿದ್ದರು. ಹಾಗಾಗಿ ನಾವು ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಸಲ ಚೆನ್ನಾಗಿ ಮಾಡಿದರು. ಡೈರೆಕ್ಟು ಫ್ರಂಟ್ಗೆ ಎಂಟ್ರಿ ಕೊಟ್ಟಿದ್ದರು. ಹಾಗಾಗಿ ನಾವು ಅಷ್ಟು ರಶ್ ಅಂತ ಅನಿಸಲಿಲ್ಲ. ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲಲ್ವ, ಸ್ವಲ್ಪ ರಶ್ ಅನ್ನಿಸ್ತು. ಹಾಗಾಗಿ ಬೇಗನೆ ನಾವು ಫಸ್ಟ್ ಬ್ಯಾಚಲ್ಲಿ ನಮ್ಮನ್ನು ಬಿಟ್ಟಿದ್ದರಿಂದ ಈ ರೀತಿ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ಅದು ಈ ಟೈಮಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅದು ಶುಕ್ರವಾರನೇ ಮಾಡಿರ್ತಾರಲ್ವ, ನಾವು ಶನಿವಾರ ಹೋಗಿದ್ದು. ಹೂವೆಲ್ಲ ಏನೂ ತೆಗ್ದಿರಲಿಲ್ಲ, ಈ ರೀತಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಆಮೇಲೆ ಹೊರಗಡೆ ಮುಂದೇನೋ ಸ್ಟಾರ್ಟಿಂಗಲ್ಲಿ ಬಿಟ್ಬಿಟ್ರು. ಅಲ್ಲಿಂದ ಈ ಕಡೆ ಇನ್ನೊಂದು ಎಂಟ್ರಿಗೆ VIP ಎಂಟ್ರಿ ಇದಕ್ಕೆ 2000 ಟಿಕೆಟ್ ಈ ಜಾಗ ಅದಕ್ಕೆ ನಮ್ಮನ್ನು ಕಳಿಸ್ಬಿಟ್ರು. ಹಂಗಾಗಿ ಮತ್ತೆ ಹಿಂದೆಗಡೆಯಿಂದ ಸುತ್ತರ್ಕೊಂಬರೋದಾಯಿತು. ಎಲ್ಲ ಅಲಂಕಾರನೂ ತುಂಬ ಚೆನ್ನಾಗಿತ್ತು. ಅಮ್ಮನ ನೋಡೋದೇ ಒಂದು ಖುಷಿ ಅಲ್ವಾ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಂದರೆ ಅದನ್ನು ನೋಡಿದ್ರೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಜನ ಇರ್ತಾರೆ, ಜನ ಇದ್ದರೆ ಎಷ್ಟೇ ಜನ ಇರಲಿ, ಆದರೂ ಈ ಟೈಮಲ್ಲಿ ನಮಗೂ ಒಂದು ನಂಬಿಕೆ ಅಲ್ವಾ. ಎಲ್ಲರೂ ಹೇಳ್ದಂಗೆ ಈ ಟೈಮಲ್ಲಿ ನಾವೇನೋ ಅಮ್ಮನ ದರ್ಶನ ಪಡೆಯೋದ್ರಿಂದ ನಮಗೂ ಒಂದು ಖುಷಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮಕ್ಕಳೇನು ಕರ್ಕೊಂಡೋಗಿರಲಿಲ್ಲ ಅಲ್ವಾ, ಹಂಗಾಗಿ ನಾವು ಆರಾಮಾಗಿದ್ದು ನೋಡ್ಕೊಂಬರ್ಬೋದಿತ್ತು. ಚೆನ್ನಾಗಿತ್ತು ಅಲಂಕಾರ. ನೋಡಿನೇ ಮತ್ತೆ ಮತ್ತೆ ನೋಡಬೇಕು ಅಂತ ಅಂತ ಒಂದು ಇದು ಆಗಿತ್ತು. ನಾವು ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಾಯಿತು, ನಮಗೆ ಬೇಗನೆ ಆಯಿತು. 7:15 ನಿಂತ್ಕೊಂಡ್ರೆ ನಮಗೆ ಆಲ್ಮೋಸ್ಟ್ 8:45 ನಾವು ಹೊರಗಡೆ ಬಂದ್ವಿ. ಹೊರಗಡೆ ಅಮ್ಮನ ಮೂಲ ವಿಗ್ರಹ ನೋಡಿಕೊಂಡು ಇಲ್ಲಿ ತುಂಬ ಹತ್ತಿರದಿಂದ ನೋಡೋದಕ್ಕೆ ಇದು ಉತ್ಸವ ಮೂರ್ತಿನ ಬಿಟ್ಟರು. ತುಂಬ ಚೆನ್ನಾಗಿತ್ತು. ನಾವು ಮಾಮೂಲಿ ಹೋದ್ರೂ ಇಷ್ಟಲ್ಲಿ 1 ಅವರಲ್ಲಿ ನಮಗೆ ದರ್ಶನ ಆಗಲ್ಲ ಅನಿಸುತ್ತೆ, ಅಷ್ಟು ಬೇಗ ದರ್ಶನ ಆಯಿತು. ಇನ್ನು ಬೆಳಗ್ಗೆನೇ ಅಲ್ಲಿ 8:15 ಆಯ್ತಲ್ವ, ಅಲ್ಲಿ ತಿಂಡಿ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ತಿಂಡಿ ಪೊಂಗಲ್ಲಿತ್ತು, ಪೊಂಗಲ್ಲು ಮುಗಿಸ್ಕೊಂಡು ಇನ್ನು ನನ್ನ ತಂಗಿ ಇಲ್ಲಿ ಬಂದರೆ ಇದು ಕಟ್ಟಿಸ್ಕೊಳ್ತಾರಕ್ಕ ಅಂತ ಹೇಳಿದ್ಲು. ಹಾಗಾಗಿ ಕಟ್ಟಿಸ್ಕೊ ಅಂತ ಹೇಳ್ಬಿಟ್ಟು ಅವಳು ಇದನ್ನು ಕಟ್ಟಿಸ್ಕೊಂಡು ಬಂದ್ವಿ. ಏನೋ ಒಂಥರ ನಂಬಿಕೆ ಅಂತ ಇದೇನು ಇದು ಕಟ್ಟಿಸ್ಕೊಳ್ಳೋದಿಲ್ಲಿ ಇದು ಪ್ರತೀತಿ ಅಂತ ಹೇಳೋದು. ಬಂದವರೆಲ್ಲ ತುಂಬ ಕಟ್ಟಿಸ್ಕೊಂತಿರ್ತಾರಕ್ಕ ಅಂತ ನಮಗೆ ಗೊತ್ತಿಲ್ಲ ನನಗೆ. ಹಾಗಾಗಿ ಆಯ್ತು ಕಟ್ಟಿಸ್ಕೊಳ್ಳೋ, ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತಾರಲ್ವ ಇವದನ್ನೆಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಕಟ್ಟಿಸ್ಕೊಂಡು ಮುಂದೆ ಬಂದಿದ್ದಾಯಿತು. ಮತ್ತು ಬೇರೆ ಎಲ್ಲೂ ಹೋಗಲಿಲ್ಲ ನಾವು. ಇದು ಮಹಿಷಾಸುರ ವಿಗ್ರಹ ನೋಡಿಕೊಂಡು ಬಂದ್ವಿ. ನನ್ನ ಮಗಳು ಕರ್ಕೊಂಬರ್ತಿದ್ದು ಬೇಜಾರಾಯಿತು. ಯಾಕೆಂತಂದರೆ ನಾನೇನು ಅಂದ್ಕೊಂಡೆ, ಸಲ ಬಂದಾಗ ಒಂದು 4 ಅವರ್ಸ್ ಆದ್ರೂ ನಮಗೆ ದರ್ಶನ ಆಗಿರಲಿಲ್ಲ. 4-5 ಅವರ್ಸ್ ಆಗಿತ್ತು. ಹಂಗಾಗಿ ಅವಳನ್ನು ಕರ್ಕೊಂಬರಲಿಲ್ಲ. ಆ ಕ್ಯೂ ಅಲ್ಲಿ ಅವಳು ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಇನ್ನು ಮೈಸೂರು ಕಡೆ ಹೊರಟಿದ್ದಾಯಿತು.
ಈ ಸಲ ಮಾತ್ರ ತುಂಬ ಚೆನ್ನಾಗಾಯಿತು. ಈ ಥರ ಆಗಿಬಿಟ್ರೆ ಹೋಗ್ಬೇಕು ಪದೇ ಅಂತ ಅನ್ನಿಸ್ತಿರುತ್ತೆ. ಮಾಮೂಲಿ ಟೈಮಲ್ಲಿ ಹೋದಾಗ್ಲೂ ನಮ್ಗೆ 1 ಅವರಲ್ಲಿ ಯಾವತ್ತೂ ದರ್ಶನ ಆಗಿರಲಿಲ್ಲ ಅನಿಸುತ್ತೆ. ಇದರಲ್ಲೇ ತುಂಬ ಹೊತ್ತಾಗಿತ್ತು, 1:30-2 ಗಂಟೆ ಎಲ್ಲ ನಿಂತ್ಕೊಂಡೆಲ್ಲ ದರ್ಶನ ಮಾಡ್ಕೊಂಬಂದಿದ್ವಿ. ಆದರೆ ಈ ಟೈಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಮೇಲ್ಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಏನೋ ಒಂಥರ ಅಲ್ವಾ, ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಚೆನ್ನಾಗಾಯಿತು ಈ ಸಲ, ಒಂಥರ ನೆಮ್ಮದಿ ಖುಷಿ, ಹತ್ತಿರದಿಂದ ದೇವ್ರು ನೋಡಿದ್ದು ಫೀಲು ಏನೋ ಒಂಥರ ಎಲ್ಲದೂ ಚೆನ್ನಾಗಾಗಿತ್ತು. ಇನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಹೆಚ್ಚು ಕಡಿಮೆ 9:45 ಇದಾಗಿತ್ತಲ್ವ, ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ 11 ಗಂಟೆ ಎಲ್ಲ 11-11:30 ಒಳಗಡೆ ಎಲ್ಲ ಮನೆ ರೀಚ್ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.